ಇದು ಒಂದು ಕೆರೆಯ ಕತೆ. ಮಡಿವಾಳನ ಕಟ್ಟೆ ಕೆಂಪಣ್ಣನ ಕೆರೆ. ಇವರು ಮಡಿವಾಳನ ಕಟ್ಟೆ ಕೆಂಪಣ್ಣ. ಇದು ಇವ್ರ ಮಗ ಮಂಜಪ್ಪ. ಈ ಕೆರೆ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾದಾಗ 1995-96ರಲ್ಲಿ ನಿರ್ಮಿಸಿದ ಹೊಸ ಕೆರೆ. ಇದು ಇರೋದು ನಮ್ಮ ತ್ಯಾಗರ್ತಿ ಸಮೀಪದ ಬರೂರು ಗ್ರಾಮ ಪಂಚಾಯಿತಿ ಹತ್ರ ಕುಂದೂರು ಅಂತ ಒಂದು ಗ್ರಾಮ ಇದೆ. ಆ ಕುಂದೂರು ಗ್ರಾಮದ ಹತ್ರ ಮಡಿವಾಳನ ಕಟ್ಟೆ ಅಂತಿದೆ. ಆ ಮಡಿವಾಳನ ಕಟ್ಟೆಯಲ್ಲಿ ಒಂದು ಕ್ಯಾಂಪ್ ಇದೆ, ಕೆಂಪಣ್ಣನ ಕ್ಯಾಂಪ್ ಅಂತ. ಇವರು ಶರಾವತಿ ಮುಳುಗಡೆಯಲ್ಲಿ ಯಾವುದೇ ಪರಿಹಾರ ಇಲ್ಲದೆ ದೇಶಾಂತರವಾಗಿ ಬಂದು ಇಲ್ಲಿ ಸೆಟ್ಲ್ ಆದಂಥವ್ರು. ಆದರೆ ಕೆಂಪಣ್ಣನೊಂದು ದೂರದೃಷ್ಟಿ ಇತ್ತು. ಇಲ್ಲೊಂದು ಕೋವಿತ್ತು. ಆ ಕೋವಿನಲ್ಲಿ ಒಂದು ಜಲರಾಶಿ ಕಂಡಿತ್ತು. ಇಲ್ಲೇ ಕೆಳಗಡೆ ಜಮೀನು ಮಾಡಿದರೆ ಇದು ಫಲವತ್ತಾದ ಜಮೀನಾಗುತ್ತೆ. ಈ ಸರ್ಕಾರ ಏನಾದ್ರು ಮನಸ್ಸು ಮಾಡಿ ಒಂದು ಕೆರೆ ಮಾಡಿದರೆ ನಾನು ಅಡಿಕೆ ಬೆಳೆದು ಅಡಿಕೆ ತೋಟ, ಅಡಿಕೆ ಫಸಲಿಂದ ಬದುಕ್ಬೋದು ಅನ್ನೋ ಆಸೆ. ಆದರೆ ಕೆಂಪಣ್ಣ ಬಂದು ಎಷ್ಟು ವರ್ಷ ಆದರೂ ಈ ಕೆರೆ ಮಾಡೋಕ್ಕಾಗಲೇ ಇಲ್ಲ. ಅಡಿಕೆ ತೋಟದ ಕನಸು ನನಸಾಗಲೇ ಇಲ್ಲ. ಅಲ್ಲಿ ಕರೆಂಟ್ ಬರಲೇ ಇಲ್ಲ. ಆದರೆ ಕೆಂಪಣ್ಣನ ಆಸೆ ನಾನು ಈಡೇರಿಸಿದ್ದು ನನ್ನೊಂದು ಜೀವಮಾನದ ಸಾಧನೆ. ಹಾಗೋ ಮಾಡಿ ಈ ಕೆರೆನ ಮಾಡಿದ್ವಿ. ಕೆರೆ ನಕಾಶೆ ಇಲ್ಲ, ಏನೂ ಇಲ್ಲ. ಆದರೆ ಒಂದು ಹೊಸ ಕೆರೆ ಮಾಡೋದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿನಲ್ಲಿ ಅವಾಗ ದೊಡ್ಡ ಸವಾಲು. ಅಲ್ಲಿ ರಸ್ತೆ ಇಲ್ಲ, ಶಾಲೆ ಇಲ್ಲ. ಇದೆಲ್ಲವೂ ನಾನು ಮಾಡಲಿಕ್ಕೆ ಸಾಧ್ಯ ಆಯಿತು. ಕೆಂಪಣ್ಣನ ಕಣ್ಣುಗಳಲ್ಲಿ ಹೊಳಪನ್ನು ಕಂಡೆ. ಆದರೆ ಕೆಂಪಣ್ಣ ಇಲ್ಲ. ಕೆಂಪಣ್ಣ ಈ ಕೆರೆಗೆ ನನಗೆ ಅವ್ರು ಕರಿತಿದ್ದು ಅರುಣಪ್ಪ ಅಂತ. ಅರುಣಪ್ಪನ ಕೆರೆ ಅಂತ ಹೆಸರಿಡ್ತೀನಿ ಅಂದರು. ಇಲ್ಲ, ಇದು ಮಡಿವಾಳನ ಕಟ್ಟೆ ಕೆಂಪಣ್ಣನ ಕೆರೆ ಅಂತಲೇ ನಾನು ಈ ಕೆರೆಗೆ ಒಂದು ಹೆಸರಿಟ್ಟೆ. ಈಗಲೂ ಈ ಕೆರೆ ಮಡಿವಾಳನ ಕಟ್ಟೆ ಕೆಂಪಣ್ಣನ ಕೆರೆ ಅಂತ. ಇದು ನೆನಪಿನಲ್ಲಿ ಉಳಿದಂಥ ಒಂದು ಕೆರೆ. ಮತ್ತು ನನ್ನ ಹೃದಯದಲ್ಲಿ ಉಳಿದಂಥ ಕೆಂಪಣ್ಣ, ಅವ್ರ ಮಗ ಮಂಜಪ್ಪ. ಈಗ ಈ ಕುಟುಂಬ ಹಲವು ಕವಲೆಳೆದು ನೂರಾರು ಕುಟುಂಬಗಳಾಗಿದೆ. ಎಲ್ಲರೂ ಅಡಿಕೆ ಬೆಳೆದು ಸುಖವಾಗಿದ್ದಾರೆ ಅನ್ನೋದು ಒಂದು ಸಂತೋಷದ ವಿಚಾರ.